हेलो फ्रेंड्स, वेलकम बैक टू अवर चैनल RAKB। दोस्तों, अगर आपके पास पैसे हैं तो आपके जो भी पेंडिंग ड्यूज है उसे क्लियर कर दो। लेकिन अगर पैसे नहीं है तो टेंशन लेकर परेशान होने की कोई जरूरत नहीं है। आप हमारी वीडियो से सीख सकते हो कि रिकवरी एजेंट्स को किस तरह से हैंडल किया जाता है। और अगर आपको डिटेल इंफॉर्मेशन चाहिए कि आपके केसेस को कैसे मैनेज करना है तो आप हमारी पेड सर्विस भी ले सकते हो, जिसके लिए आपको स्क्रीन पर दिए हुए नंबर पर सिर्फ व्हाट्सएप मैसेज करना होगा। दोस्तों, हम डेली वीडियोस अपलोड करते हैं और अगर आप चाहते हैं कि ऐसी वीडियोस आपको हमेशा मिलती रहे तो चैनल को सब्सक्राइब करके बेल नोटिफिकेशन को ऑन करना ना भूलें। आइए स्टार्ट करते हैं आज की वीडियो और देखते हैं कि कौन से रिकवरी वाले की कैसे ठुकाई होती है। और हमें इंतजार रहेगा आपके प्यारे प्यारे कमेंट्स का कि आपको आज के इस वीडियो में कौन सा पार्ट सबसे अच्छा लगा। धन्यवाद दोस्तों। ಹಲೋ 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 ಸರ್, ನಮಸ್ಕಾರ ಸರ್. ಅಲ್ಲಿಂದ ಕಾಲ್ ಮಾಡ್ತಿರೋದು, ಎಲ್ಲಿಂದ? ಪೂನಾವಾಲಾಯಿಂದ. ಹೇಳಿ, ಯಾರ ಜೊತೆ ಮಾತಾಡಬೇಕಿತ್ತು? ಶಮೀರುಲ್ಲಾ ಅವರು ಇದ್ದಾರಾ ಸರ್? ಹೇಳಿ ಮೇಡಮ್, ನಾನೇ ಮಾತಾಡ್ತಾ ಇದ್ದೀನಿ. ತಾವ್ಯಾರು? ನೀವೆಲ್ಲ ನಾ ಪೂನಾವಾಲಾಯಿಂದ ಹೇಳಿದ್ನಲ್ಲ ಸರ್, ನಿಮ್ದು ಒಂದು ಲೋನ್ ಕ್ಲೋಸ್ ಆಗ್ಬೇಕಲ್ಲ, ಯಾಕೆ ಸರ್ ನಾ ಕ್ಲೋಸ್ ಆಗಿಲ್ಲ? ಅದು ಹೇಳ್ತೀನಿ, ನೀವು ಇನ್ನೂವರೆಗೂ ನಿಮ್ಮ ಪರಿಚಯ ಕೊಡ್ಲಿಲ್ಲ ಮೇಡಮ್. ಸರ್, ಪೂನಾವಾಲಾಯಿಂದ ನನ್ನ ಹೆಸರು ರಚಿತಾ ಅಂತ. ನಿಮ್ದು ಸರಿ. ಲೋನ್ ಇನ್ನ ಪೆಂಡಿಂಗ್ ಇದೆ, ಕ್ಲಿಯರ್ ಆಗಿಲ್ಲ, ಯಾಕೆ ಸರ್? ಇವರಿ ಕಾಲಲ್ಲಿ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ ಮೇಡಮ್. ಏನ್ ಸರ್? ಫಂಡ್ ಇಶ್ಯೂ ಇರೋ ಕಾರಣ ಪೇಮೆಂಟ್ ಮಾಡಿಲ್ಲ ಮೇಡಮ್. ಏನ್ ಇಶ್ಯೂ ಸರ್? ಫಂಡ್ ಇಶ್ಯೂ ಮೇಡಮ್. ಫಂಡ್ ಇಶ್ಯೂ. ಓಕೆ, ತಗೊಂಡಾಗ ಆನ್ಲೈನ್ ಪೇಮೆಂಟ್ ಯಾಕೆ ಸರ್ ಸ್ಕಿಪ್ ಆಯ್ತು? ಆನ್ಲೈನ್ ಪೇಮೆಂಟ್ ಯಾಕೆ ಸ್ಕಿಪ್ ಆಯ್ತು? EMI ಯಾಕೆ ಸ್ಕಿಪ್ ಆಯ್ತು? ಅದೆಲ್ಲ ಫಂಡ್ ಇಶ್ಯೂ, ಜಾಬ್ಲೆಸ್ ಅಲ್ಲವಾಗಿ. ಜಾಬ್ಲೆಸ್? ಇಲ್ಲ, ಮತ್ತೆ ಏನಕ್ಕೆ ಲೋನ್ ತಗೊಂಡ್ರಿ ಸರ್? ಜಾಬ್ ಹೋಗುತ್ತೆ ಅಂತ ನಿಮ್ಗೆ ಮುಂಚೆ ಗೊತ್ತಿತ್ತಾ? ಇಲ್ಲ, ಮುಂಚೆ ಗೊತ್ತಿರ್ತಿದ್ರೆ ನಾನು ಲೋನ್ ತಗೋತಾ ಇರಲಿಲ್ಲ ಮೇಡಮ್. ಮತ್ತೆ ಏನ್ ಸರ್, 3,18,000 ಇದೆ, ಕೆಲ್ಸ ಇಲ್ಲ ಅಂತೆಲ್ಲ ಹೇಳಿದ್ರೆ ಹೆಂಗೆ ಕ್ಲೋಸ್ ನಿಮ್ ಮಾಡೋದು? ಕಂಪನಿಯವರು ಕಾಲ್ ಮಾಡ್ತಾ ಇದ್ರು ಮೇಡಮ್, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಪ್ರೀ ಅಪ್ರೂವ್ಡ್ ಅದು ಇದೆ ಅಂತ ಹೇಳಿ. ಸರಿ, ನೋಡೋಣ, ಪ್ರಯತ್ನ ಮಾಡಿ ನೋಡೋಣ ಅಂತ ಅಪ್ಲೈ ಮಾಡಿದೆ. ನಿಮ್ ಕಂಪ್ನಿ ಸಿಬಿಲ್ ಚೆಕ್ ಮಾಡ್ತು ಕೊಡ್ತು ಮೇಡಮ್. ಲೋನ್ ಅಪ್ರೂವಲ್ ಇದೆ ಅಂತ ಹೇಳಿದ ತಕ್ಷಣ ತಗೊಂಡ್ಬಿಡ್ತೀರಾ? ನಿಮ್ಗೆ capacity ಇದೆಯಾ ಅಂತ? ಇಲ್ಲ, ನಾನು ಕೆಪಾಸಿಟಿ ತಗೊಳ್ಳುವಾಗೂ ಇರ್ಲಿಲ್ಲ ಮೇಡಮ್, ಇವಾಗೂ ಇಲ್ಲ. ಅದನ್ನ ಚೆಕ್ ಮಾಡೋ ಕೆಲಸ ನಿಮ್ ಕಂಪನಿ ಇದೆ ಮೇಡಮ್. ಅದು ನನಗೆ ಕೇಳಿ ಉಪಯೋಗ ಇಲ್ಲಲ್ಲ, ನನಗೆ ಕೇಳ್ತಾ ಇದ್ದೀರಿ. ಇದೆಯಾ ಅಂತ ನೀವ್ ನೋಡ್ಬೇಕು, ನಿಮಗ್ ಗೊತ್ತಿಲ್ಲ? ಇಲ್ಲ, ನನಗೆ ಗೊತ್ತಿಲ್ಲ. ಇಲ್ಲ, ನೀವು ವಿಚಾರ ಮಾಡ್ಬೇಕು ಮೇಡಮ್. ಕೊಡೋರು ನೀವು ಮೇಡಮ್, ತಗೊಳ್ಳೋರು ನಾನು, ಕೊಡೋರು ನೀವು. ನೀವು ವಿಚಾರ ಮಾಡ್ಬೇಕು ಮೇಡಮ್. ಕಸ್ಟಮರ್ ಪೇ ಮಾಡ್ಲಿಕ್ಕೆ ಪೇ ಮಾಡುವಂತ ಕೆಪಾಸಿಟಿನಲ್ಲಿ ಇದ್ದಾನೋ ಇಲ್ವೋ ಅಂತೇಳಿ ನೀವು ವಿಚಾರ ಮಾಡ್ಬೇಕು ಮೇಡಮ್. ಮಂತ್ಲಿ EMI ಕಟ್ಟೋ ಕೆಪಾಸಿಟಿ ಇದೆಯೋ ಇಲ್ವೋ ಅನ್ನೋದು ನಿಮಗ್ ಗೊತ್ತಿಲ್ವಾ? ಇಲ್ಲ ಮೇಡಮ್. ಯಾಕೆ ಗೊತ್ತಿಲ್ಲ? ಮತ್ತೇನಕ್ಕೆ ತಗೊಂಡು ಯೂಸ್ ಮಾಡ್ಕೊಂಡ್ರಿ? ಕೊಟ್ರಿ ತಗೊಂಡೆ ಮೇಡಮ್. ಚಾರಿಟಿ ಅಲ್ಲ ಸರ್ ಇದು, ಕೊಟ್ರಿ ತಗೊಂಡ್ರಿ ಅನ್ನಕ್ಕೆ. ಅದು ಚಾರಿಟಿ ಮಾಡ್ತಾ ಇದ್ದೋ ಏನದು, ಅದು ನಿಮ್ ಕಂಪ್ನಿ ಕೊಡಿ ಮೇಡಮ್. ನಾನಂತೂ ಚಾರಿಟಿ ಅಂತ ತಗೊಂಡಿಲ್ಲ ಮೇಡಮ್, ಕಂಪ್ನಿ ಲೋನ್ ಕೊಡ್ತು ಅಂತ ತಗೊಂಡೆ. HDFC ಬ್ಯಾಂಕ್ ಇಂದ, ಒಂದು ಪ್ರೈವೇಟ್ ಬ್ಯಾಂಕ್ ಇಂದ ತಗೊಂಡ್ಬಿಟ್ಟು ಕೊಟ್ರು, ತಗೊಂಡೆ ಅಂತ ಹೇಳಿ. ಯಾವ ಬ್ಯಾಂಕ್ ಮೇಡಮ್? ಯಾವ ಬ್ಯಾಂಕ್? ಪೂನಾವಾಲಾದು. ಪೂನಾವಾಲಾ ಯಾವಾಗಿಂದ ಬ್ಯಾಂಕ್ ಆಯ್ತು ಮೇಡಮ್? NBFC ಅಂತ, ಅದಕ್ಕೆ ಸರ್ ನಾನು ಹೇಳ್ತಿರೋದು. ಅದು NBFC, ಅದು ನಾನ್ ಬ್ಯಾಂಕಿಂಗ್ ಮೇಡಮ್, ಅದು ಬ್ಯಾಂಕ್ ಅಲ್ಲ. ಗೊತ್ತಾಗಿಲ್ವಾ ನಿಮ್ಗೆ? ಏನು? ಯಾವುದೇ ಆಗಿರ್ಲಿ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ ಸರ್. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ, ನನಗೆ ಕಟ್ಟೋ ಕೆಪಾಸಿಟಿ ಇಲ್ಲ, ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಲಿಲ್ವಾ? ಸ್ವಂತ ಗೊತ್ತಿರ್ಲಿಲ್ವಾ ನಿಮ್ಗೆ? ಇಲ್ಲ ಮೇಡಮ್, ಗೊತ್ತಿರ್ಲಿಲ್ಲ ಮೇಡಮ್. ತಗೊಂಡು ಯೂಸ್ ಮಾಡ್ಕೊಂಡು ತಿಂದಾದ್ಮೇಲೆ ಏನಾದ್ರೂ ಮುಗಿತಲ್ಲ ಮೇಡಮ್, ಇವಾಗಿನ ರೀಪೇ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಇಲ್ಲ ಮೇಡಮ್, ದುಡ್ಡಿದ್ರೆ ಕಟ್ಟಿಗೆ ಏನ್ ತೊಂದ್ರೆ ಇಲ್ಲ ಮೇಡಮ್, ದುಡ್ಡೇ ಇಲ್ಲ ಕಟ್ಲಿಕ್ಕೆ. ಒಂದು 12,000 ಕಟ್ಟಕ್ಕೂ ಆಗ್ತಿರ್ಲಿಲ್ವಾ ನಿಮ್ಗೆ? ಇಲ್ಲ ಮೇಡಮ್. ನಿಮ್ ಇರ್ರೆಸ್ಪಾನ್ಸಿಬಲ್ ಪೇಮೆಂಟ್ ಇಂದಲೇ ನಾವು ಕಾಲ್ ಮಾಡ್ತಿರೋದು. ಮಾಡಿ ಮೇಡಮ್, ನಿಮ್ಗೆ ಯಾರು ಬೇಡ ಅಂದ್ರು? ನಿಮ್ಗೆ ಕುಡ್ಸಿದಾರೆ, ನಿಮ್ಗೆ ಎದಕ್ಕೆ ಕುಡ್ಸಿದಾರೆ? ಅಲ್ಲಿ ಕಾಲ್ ಮಾಡ್ಲಿಕ್ಕೆ ಕುಡ್ಸಿದಾರಲ್ಲ, ಅದು ನಿಮ್ ಕೆಲಸ ನೀವು ಮಾಡಿ. ನನ್ನ ಕೆಲಸ ನಾನು ಮಾಡ್ತೀನಿ. ನನ್ನ ಹತ್ರ ಯಾವಾಗ ದುಡ್ಡು ಬರುತ್ತೆ ಅವಾಗ ನಾನು ಕಟ್ತೀನಿ. ನನ್ನ ಹತ್ರ ದುಡ್ಡು ಬಂದಾಗ ನಾನು ಕಟ್ತೀನಿ ಮೇಡಮ್. ಯಾವಾಗ? 205 ದಿನ ಆಯ್ತು. ಬಂದ್ಮೇಲೆ ಕಟ್ತೀನಿ ಮೇಡಮ್, ಇವಾಗ ದುಡ್ಡಿಲ್ಲ ನನ್ನ ಹತ್ರ. ಯಾವಾಗ ಬರುತ್ತೆ ಅವಾಗ ಕಟ್ತೀನಿ. ನಿಮ್ಗೆ ಮತ್ತೇನಕ್ಕೆ ತಗೊಂಡ್ರಿ? ದುಡ್ಡು ಇರ್ಲಿಲ್ಲ ಮೇಡಮ್.
ಆ ದುಡ್ಡು ಒಂದೊಂದು ತಿನ್ಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತು. ಅಯ್ಯೋ ಇದು ಯಾರು ವಿಚಾರ ಮಾಡ್ತಾರೆ ಮೇಡಮ್? ನಿಮ್ಗೆ ಯಾರಾದ್ರೂ ದುಡ್ಡು ಕೊಟ್ರೆ ನೀವು ವಿಚಾರ ಮಾಡ್ತೀರಿ? ಕಣ್ ಮುಚ್ಚಿ ಕಣ್ ಮುಚ್ಕೊಂಡು ತಗೊಂಡ್ಬಿಡ್ತೀರಿ. ಭಯ ಇರುತ್ತೆ, ಒಂದ್ ಭಯ ಇರುತ್ತೆ. ಯಾಕಂದ್ರೆ ಇದು ವಾಪಸ್ ಕೊಡ್ಬೇಕಾಗಿರೋ ದುಡ್ಡು ಅನ್ನೋ ಒಂದ್ ಭಯ ಅಲ್ಲ, ಇರುತ್ತೆ. ನೀವು ಇರ್ಬೋದು, ಅದು ಬೇರೆ ಜನ ಇಲ್ಲಲ್ಲ. ನಾವು ನಿಮ್ ತರ ಇಲ್ಲ ಮೇಡಮ್. ನಾವ್ ನಿಮ್ ತರ ನಮ್ ಬುದ್ಧಿ ಇಲ್ಲ ಮೇಡಮ್. ಅಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ತಗೊಳಕ್ಕೆ ಹೋಗಲ್ಲ. ಇಲ್ಲ ಮೇಡಮ್, ನಾವು ತಗೋತೀವಿ. ನಮ್ದು ಇವಾಗೂ ಯೋಗ್ಯತೆ ಇಲ್ಲ, ಇವಾಗೂ ಕೊಟ್ರು ಇವಾಗೂ ತಗೋತೀವಿ. ನಮಗ್ ದುಡ್ಡು ಬೇಕು ಮೇಡಮ್, ಇವಾಗೂ ದುಡ್ಡು ಬೇಕು ಮೇಡಮ್. ದುಡ್ಡಿನ ಪ್ರಾಬ್ಲಮ್ ಇದೆ, ಮತ್ತೆ ದುಡ್ಡು ಬೇಕು ನಮಗೆ. ಕೊಡ್ತೀರಿ? ಏನಕ್ಕೆ ತಗೊಂಡ್ರಿ? ಅದೇ ದುಡ್ಡು ಇಲ್ಲ, ಅದಕ್ಕೆ ತಗೊಂಡೆ ಮೇಡಮ್. ಮಾಡ್ತೀರಾ? ನಾನು ಆರ್ಗ್ಯೂ ಮಾಡ್ತೀನಿ. ಇದಕ್ಕೊಂದು ಸೊಲ್ಯೂಷನ್ ಬೇಕಂದ್ರೆ ನೀವು ಇದು ಸೆಟಲ್ಮೆಂಟ್ ತಗೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಸರ್. ಈ ತರ ಮಾತಾಡಿ ಮೇಡಮ್. ಯದ್ವಾ ತದ್ವಾ ಮಾತಾಡಿ ಉಪಯೋಗ ಇಲ್ಲ ಮೇಡಮ್. ಮಾತಾಡಿದ್ರೆ ನೇರವಾಗಿ ಮಾತಾಡಿ. ತಗೊಂಡಾದ್ಮೇಲೆ ತಿಂದಾದ್ಮೇಲೆ ಅದ ನಿಮ್ ಮನೆಯಿಂದ ಕೊಟ್ಟಿಲ್ಲ ಮೇಡಮ್. ನೀವು ಕಂಪನಿ ಕೊಟ್ಟಿರೋದು ದುಡ್ಡದ. ನೀವು ಮನೆಯಿಂದ ಕೊಟ್ಟಿದ್ರೆ ಒಂದು ಮಾತು ಬೇರೆ ಇತ್ತು ಮೇಡಮ್, ಮಾತಾಡ್ಬೋದಿತ್ತು ನೀವು. ಅದು ನಿಮ್ ಮನೆ ದುಡ್ಡಿಲ್ಲ ಮೇಡಮ್. ಕೊಟ್ಟಿದ್ರೆ ಕತ್ತಿನ ಪಟ್ಟಿ ಇಟ್ಕೊಂಡು ಕೇಳ್ತಿದ್ದೆ, ಇದೇ ತರ ಕಾಲ್ ಮಾಡಿ. ಅದೇ ನಾನು ಹೇಳ್ತಾ ಇದ್ದೀನಿ ಮೇಡಮ್, ಮನೆಯಿಂದ ಕೊಡ್ತಿದ್ರೆ ಮಾತು ಬೇರೆ ಇತ್ತು ಮೇಡಮ್. ನೀವೆಲ್ಲ ಮಾತು ಕೇಳ್ತಿದ್ದೆ ನಾನು, ಹ್ಞೂ ಅಂತಿದ್ದೆ. ಅದು ಕಂಪನಿಗೆ ದುಡ್ಡು ಮೇಡಮ್. ನನ್ ಮನೆ ದುಡ್ಡಾಗಿದ್ರೆ ಹಿಂಗ್ ಕೇಳ್ತಿದ್ನ ಸರ್ ಕಾಲ್ ಮಾಡಿ? ಅದೇ ಅದೇ ಹೇಳ್ತಾ ಇದ್ದೀನಲ್ಲ, ಅದೇ ಹೇಳ್ತಾ ಇದ್ದೀನ. ನಿಮ್ ಮನೆ ದುಡ್ಡು ತಿಂತಿದ್ರೆ ನಾನು ಹ್ಞೂ ಅಂತ ಕೇಳ್ತಾ ಸುಮ್ನೆ ಕೂತಿದ್ದೆ. ನಿಮ್ ಮನೆ ದುಡ್ಡಲ್ಲ ಮೇಡಮ್. ಸರಿ, ಮಾತಾಡಿ. ಇವಾಗ ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡ್ತಿದ್ರಲ್ಲ, ಮಾತಾಡಿ ಮೇಡಮ್. ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡಿ ಮೇಡಮ್. ನೀನ್ ಎಷ್ಟು ಕಟ್ಟಿದ್ರೆ ನಾನೇನು ಕಾಲ್ ಮಾಡ್ಬೇಕು? ಅದೇ ಕಟ್ಟೋದು ಬಿಡೋದು ಮೇಡಮ್, ಕಟ್ಟೋದು ಬಿಡೋದು ಅದು ನನ್ ಕೆಲಸ ಮೇಡಮ್. ಅದೆಲ್ಲ ಜ್ಞಾನ ನನಗೆ ಕೊಡಬೇಡಿ ಮೇಡಮ್. ನಿಮ್ಮ ಹತ್ರ ಇಟ್ಕೊಳ್ಳಿ, ಬೇರೆ ಕಸ್ಟಮರಿಗೆ ಕೊಡಿ. ಜ್ಞಾನ ಇರ್ಬೇಕಿತ್ತು. ಯಾಕೆ ಆನ್ ಟೈಮ್ ಪೇಮೆಂಟ್ ಮಾಡಕ್ ಜ್ಞಾನ ಇರ್ಲಿಲ್ಲ? ದುಡ್ಡು ಇರ್ಲಿಲ್ಲ, ಕಟ್ಲಿಲ್ಲ ಮೇಡಮ್. ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಿ. ನನಗೆ 3 ಲಕ್ಷ ಬೇಡ ಸರ್, ನನಗೆ 3 ಲಕ್ಷ ಬೇಡ, ಕಟ್ಟ ಯೋಗ್ಯತೆ ಇಲ್ಲ. ಅಲ್ಲ, ನನಗ್ ಬೇಕಿತ್ತು 5 ಲಕ್ಷ. ನಿಮ್ ಕಂಪ್ನಿ ಕೊಡ್ತು 3 ಲಕ್ಷ. ಏನು? ನನಗ್ ಬೇಕಿತ್ತು 5 ಲಕ್ಷ, ನಿಮ್ ಕಂಪ್ನಿ ಕೊಡ್ತು 3 ಲಕ್ಷ. ತಗೊಂಡ್ರೆ 3 ಲಕ್ಷನೇ ನೆಟ್ಟಿ ಕಟ್ಟಿಲ್ಲ, ಇನ್ನು 5 ಲಕ್ಷ ಬೇಕಾ ನಿಮ್ಗೆ? ಕೊಟ್ಟರೆ ತಗೋತೀನಿ ಮೇಡಮ್. ಕಟ್ಟ ಯೋಗ್ಯತೆನೇ ಇಲ್ಲ ನಿಮ್ಗೆ? ಇವಾಗೂ ಇಲ್ಲ ಮೇಡಮ್, ಇವಾಗೂ ಯೋಗ್ಯತೆ ಇಲ್ಲ ಮೇಡಮ್. ಇವಾಗೂ ಆದ್ರೂ ನನಗೆ ದುಡ್ಡು ಬೇಕು ಮೇಡಮ್. ಇವಾಗೂ ನಂಗೆ ದುಡ್ಡು ಬೇಕಾ? ಮಲ್ಟಿಪಲ್ ಟೆಪ್ಸ್ ಇದೆ ಮೇಡಮ್. ಎಲ್ಲರದು ದುಡ್ಡು ತಗೊಂಡು ಕೂತಿದ್ದೀನಿ ಮೇಡಮ್. ಎಲ್ಲರದು ದುಡ್ಡು ತಿಂದು ಕೂತಿದ್ದೀನಿ. ಅದೇ ಮೇಡಮ್, ಯೋಗ್ಯತೆ ಇಲ್ಲ, ಅದಕ್ಕೆ ತಗೊಂಡೆ ಮೇಡಮ್. ವಾಪಸ್ ಕಟ್ಟೋ ಯೋಗ್ಯತೆ ಇಲ್ವಾ ನಿಮ್ಗೆ? ಸೆಟಲ್ಮೆಂಟ್ ಮಾಡುವ ಮೇಡಮ್, ಸೆಟಲ್ಮೆಂಟ್ ಮಾಡುವ. ಆದ್ರೆ ಚೆನ್ನಾಗಿ ವಿವರ ಕೊಟ್ರೆ ಮಾಡ್ತೀನಿ ಸರ್. ಮಾಡ್ತೀರಾ? 200 ದಿನ ಆಗಿದೆ, ಇನ್ನೇವಾಗ ಸೆಟಲ್ಮೆಂಟ್ ಹೋಗ್ತೀರಾ? ದುಡ್ಡು ಅದಕ್ಕೂ ದುಡ್ಡು ಬೇಕಲ್ಲ, ಸೆಟಲ್ಮೆಂಟ್ ಮಾಡ್ಲಿಕ್ಕೂ ದುಡ್ಡು ಬೇಕಲ್ಲ ಮೇಡಮ್. ಮತ್ತೆ ಯಾವಾಗ? ಎಷ್ಟಿದೆ ಹೇಳಿ? ನಂದು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಮತ್ತೆ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಹೇಳಿ? ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ? ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಹೇಳಿದ್ದು 3,18,726 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್. 3,18,726 ರೂಪಾಯಿ 726 ಪ್ರಿನ್ಸಿಪಲ್. ಆಮೇಲೆ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ? ಟೋಟಲ್ ಔಟ್ಸ್ಟ್ಯಾಂಡಿಂಗ್ ನಿಮ್ಗೆ ಹೇಳ್ಬೇಕಾ ಸರ್? ನಿಮ್ಗೆ ಗೊತ್ತಿರುತ್ತೆ. ಕಾಲ್ ಮಾಡಿದ್ದೀರಿ ಅಂದ್ಮೇಲೆ ನಾನು ಎಲ್ಲಾ ಪ್ರಶ್ನೆ ಕೇಳ್ಬೇಕು ಮೇಡಮ್. ಉತ್ತರ ಕೊಡೋದು ನಿಮ್ ಕೆಲಸ. ಅದು ನೀವು ಪೇಮೆಂಟ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ರೆ ನೀವು ಪೇಮೆಂಟ್ ಮಾಡ್ತೀವಿ ಮೇಡಮ್. ನೀವು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಹೇಳಿ, ಆಮೇಲೆ ನಿಮ್ದು ಸೆಟಲ್ಮೆಂಟ್ ಅಮೌಂಟ್ ಒಂದು ಹೇಳಿ. ನಾನು ಬಜೆಟ್ ಅಲ್ಲಿ ಕೂತಿದ್ರೆ ನಾನು ಹ್ಞೂ ಅಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತೀನಿ ಮೇಡಮ್. ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಮೇಡಮ್. ಮಾಡ್ಬೇಡಿ ಸರ್, ಕೇರ್ಲೆಸ್ ಆಗಿ ಮಾತಾಡ್ಬೇಡಿ. ತಪ್ಪಿದ್ದೀರಾ, ನಿಮ್ ಜವಾಬ್ದಾರಿ ವಾಪಸ್ ಕಟ್ಟೋದು. ಅದೇ ಮೇಡಮ್, ಅದು ನನಗೆ ಹೇಳುವ ಅವಶ್ಯಕತೆ ಇಲ್ಲ. ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಹೇಳಿ. ಯಾಕೆ ಅವಶ್ಯಕತೆ ಇಲ್ಲ? ಅವಶ್ಯಕತೆ ಇಲ್ಲ ಮೇಡಮ್. ನಿಮ್ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾ ಮಾಡ್ತೀನಿ ಮೇಡಮ್. ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಹೇಳಿ. ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಹೇಳಿ ಮೇಡಮ್. ನನ್ ಕೆಲ್ಸಾನೇ ಸರ್ ನಾನು ಮಾಡ್ತಿರೋದು. 4,08,348 ರೂಪಾಯಿ ಇದೆ. ಓಕೆ. ಸೆಟಲ್ಮೆಂಟ್ ಅಮೌಂಟ್ ಸೆಟಲ್ಮೆಂಟ್ ಮಾಡ್ಬೇಕಾದ್ರೆ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಮಾಡ್ತೀನಿ. ಅದು ಒಳ್ಳೆ ವ್ಯವಹಾರ ಸಿಕ್ಕರೆ ಮಾಡ್ತೀನಿ ಮೇಡಮ್. ನಾವ್ ಹಂಗೆ ಕೊಡೋದು ಸರ್. ಎಷ್ಟು ಕೊಡ್ತಾ ಇದ್ದೀರಿ ಮೇಡಮ್? ಎಷ್ಟು ಕೊಡ್ತಾ ಇದ್ದೀರಿ ವಿವರ? ವೇವರ್ ಬೇಕಾ ಸರ್? ವೇವರ್ ಹೇಳಿದ್ರೆ ಕಟ್ತೀರಾ ಸರ್? ಪ್ರಯತ್ನ ಮಾಡ್ತೀನಿ ಮೇಡಮ್. ನನ್ನ ಬಜೆಟ್ ಅಲ್ಲಿ ಕೂತ್ಕೊಂಡ್ರೆ ಪ್ರಯತ್ನ ಮಾಡ್ತೀನಿ ಕಟ್ಲಿಕ್ಕೆ. ಹೇಳ್ತೀನಿ ಸರ್. ಹೇಳಿ.
ಯಾಕೆ ನೀವು ಭರವಸೆ ಕೊಟ್ಟಿದ್ದೀರಾ ಕಟ್ತೀನಿ ಅಂತ, ಸೊ ಅದಕ್ಕೋಸ್ಕರ ಬಜೆಟ್ ಅಲ್ಲಿ ಕೂತ್ಕೊಂಡ್ರೆ ಮಾಡ್ತೀನಿ ಮೇಡಮ್. ಬಜೆಟ್ ಅಲ್ಲಿ ಕೂತಿಲ್ಲ ಅಂದ್ರೆ ಮತ್ತೆ ಅದನ್ನೇ ನಾನು ಮುಂದ್ಗಡೆ ದುಗಿಸ್ತೀನಿ. ಸರ್ 1,52,000 ರೂಪಾಯಿ ಆಗುತ್ತೆ ಸರ್. ಎಷ್ಟು? 1,52,000. 1.5 ಲಕ್ಷ. ನೀವು ತಗೊಂಡಿರೋ ಅರ್ಧ ಅಮೌಂಟ್ ಹೇಳ್ತಿರೋದು ನಾನು. ಇಲ್ಲ ಮೇಡಮ್, ಅದು ನನ್ನ ಬಜೆಟ್ ಅಲ್ಲಿ ಕೂಡಲ್ಲ ಮೇಡಮ್, ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 3 ಲಕ್ಷ ತಗೊಂಡು 12 ತಿಂಗಳು ಕಟ್ಟಿದೀರಾ. ಬರೀ 85% ವ್ಯೂವರ್ ಸಿಗ್ತಿದ್ರೆ ಹೇಳಿ ಮೇಡಮ್, ಮಾಡ್ತೀನಿ. ಸರ್ 36 ಟೆನ್ಯೂರ್ ಇರೋದು. ಇರ್ಲಿ, ಪರವಾಗಿಲ್ಲ ಮೇಡಮ್. 85% ಸಿಗುತ್ತಿದ್ರೆ ಹೇಳಿ ಮೇಡಮ್, ಮಾಡ್ತೀನಿ. ಒಂದು ನಿಮಿಷ. 36 ಟೆನ್ಯೂರ್ ಇರೋದ್ರಲ್ಲಿ 12 ತಿಂಗಳು ಕೊಟ್ಬಿಟ್ಟು ಸ್ಟಾಪ್ ಮಾಡಿದೀರಾ. ಸ್ವಲ್ಪ ಮೇಡಮ್ 12 ತಿಂಗಳು ಕಟ್ಟಿದೀನಿ. ನೀವು ಹೇಳ್ತಾ ಇದ್ರಿ ಯೋಗ್ಯತೆ ಇಲ್ಲ ಅಂತ. 12 ತಿಂಗಳು ಕಟ್ಟಿದ್ದು ಅದು ಏನೊಂದು ಯೋಗ್ಯತೆ ಇಲ್ವಾ? ಅವಾಗ ನೀವು 12 ತಿಂಗಳು ಕಟ್ಟಿದ್ದನ್ನ ಯೋಗ್ಯತೆ ನಿಮ್ಗೆ ಕಂಡು ಬರ್ಲಿಲ್ಲ? ಅದು ಹೇಳ್ಬೇಡಿ. 12 ತಿಂಗಳು ಕಟ್ಟಿದೀನಿ, ಅವಾಗ ನಿಮ್ಗೆ ನನ್ನ ಯೋಗ್ಯತೆ ಕಂಡು ಬರ್ಲಿಲ್ಲ. ಇವಾಗ ಕಟ್ಲಿಲ್ಲ ಅಂದ್ಮೇಲೆ ನನ್ನ ಯೋಗ್ಯತೆ ಕಂಡು ಬಂತು. 85% ವಿವರ್ ಕೊಡ್ತಿದ್ರೆ ಹೇಳಿ, 50,000 ತುಂಬ್ತೀನಿ. ಮಾಡ್ತಿದ್ರೆ ಮಾಡಿ ಸೆಟಲ್ಮೆಂಟ್, ಇಲ್ಲಾಂದ್ರೆ ಕೇಸನ್ನ ಡಿಸ್ಪೋಸ್ ಮಾಡಿ ಮುಂದ್ಗಡೆ ಫ್ಲೋ ಮಾಡಿ. ಎಷ್ಟು ಕಟ್ತೀರಾ? 50,000 ಕಟ್ತೀನಿ. ಅಲ್ಲ ಸರ್, 3 ಲಕ್ಷ ಇರೋದು 50,000ಕ್ಕೆ ಕ್ಲಿಯರ್ ಮಾಡ್ತೀನಿ ಅಂತಿದ್ರಲ್ಲ ಸರ್. ಮೇಡಮ್ ಆಗ್ತಿದ್ರೆ ಮಾಡಿ ಮೇಡಮ್, ಇಲ್ಲಾಂದ್ರೆ ನನ್ನ ಕೇಸಲ್ಲಿ RTP ಟ್ಯಾಗ್ ಮಾಡಿ ಕೇಸನ್ನ ಮುಂದ್ಗಡೆ ಫ್ಲೋ ಮಾಡಿ ಡಿಸ್ಪೋಸಿಷನ್ ಅಲ್ಲಿ ಫಂಡ್ ಇಶ್ಯೂ ಹಾಕಿ. ನನ್ ಮಾತಾಡಕ್ ಬಿಡಿ ಸರ್, ಹೇಳಿ. ಮಾತಾಡಕ್ ಬಿಡಿ ಒಂದ್ ನಿಮಿಷ. ನಿಮ್ಗೆ ಒಟ್ಟಿಗೆ ಈ 95,000 ಕಟ್ಟಕ್ ಆಗಲ್ಲ ಅಂದ್ರೆ 2 ಮಲ್ಟಿಪಲ್ ಶಾರ್ಟ್ಸ್ ಅಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ಕೊಬಹುದು. ಒಂದ್ ಶಾರ್ಟ್ ಅಲ್ಲಿ ತುಂಬ್ತೀನಿ ಮೇಡಮ್ 50,000. ಸರ್ ಇದು ಬರಲ್ಲ ಸರ್, ಸೆಟಲ್ಮೆಂಟ್ ಅಪ್ರೂವಲ್ ಬರಲ್ಲ ನಿಮ್ಗೆ, ಅರ್ಥ ಮಾಡ್ಕೊಳ್ಳಿ ಮೇಡಮ್. ಅದು ಯಾವಾಗ ಬರುತ್ತೆ ಅವಾಗ ಕಟ್ತೀನಿ ಮೇಡಮ್. ನಾನ್ ನಿಮ್ಗೆ ಇವಾಗ ನನ್ನ ಹತ್ರ ದುಡ್ಡಿಲ್ಲ, ನೀವು ಹೇಳಿದ್ರಲ್ಲ ನಂದು ಇದು ಇಲ್ಲ ಅಂತ ಹೇಳಿ. ಏನ್ ಸರ್? ನೀವೇ ಹೇಳಿದ್ರಲ್ಲ ನನ್ನ ಯೋಗ್ಯತೆ ಇಲ್ಲ ಅಂತಂದ್ರಲ್ಲ. ಇಷ್ಟು ಕಟ್ಲಿಕ್ಕೆ ನನ್ನ ಯೋಗ್ಯತೆ ಇಲ್ಲ ಮೇಡಮ್. 50,000 ಕಟ್ತೀನಿ, ಜಾಸ್ತಿ ಅದ್ರಗಿಂತ ಮೇಲೆ ಹೋಗಲ್ಲ ಮೇಡಮ್. ನನ್ನ ಕೆಪಾಸಿಟಿ ಇರೋದಷ್ಟೇ. ಪ್ರಯತ್ನ ಮಾಡಿ ಮೇಡಮ್. ಪ್ರಯತ್ನ ಮಾಡೋದೇನು ಇಲ್ಲ, ನಾನು ಉಸ್ಕೊಂತೀನಿ. 93,000 ಕ್ಲೋಸ್ ಆಗುತ್ತೆ ಸರ್. ಇಲ್ಲ ಮೇಡಮ್, ಅದು ನನ್ನ ಬಜೆಟ್ ಹೊರಗಡೆ ಇದೆ ಮೇಡಮ್. ಅದು ಸರ್ 50 ಅರೇಂಜ್ ಮಾಡ್ತೀರಾ? ಒಂದು 40 to 43 ಓಕೆ, ಅರೌಂಡ್ 40 ಮಾಡ್ಕೊಳ್ಳಿ. 50 ಈ ಮಂತ್, ನೆಕ್ಸ್ಟ್ ಮಂತ್ 40 ಮಾಡ್ಕೊಳ್ಳಿ, ಕ್ಲಿಯರ್ ಆಗುತ್ತೆ. ಇಲ್ಲ ಮೇಡಮ್, ಪಾಸಿಬಲ್ ಇಲ್ಲ. ಒಂದ್ ಶಾರ್ಟ್ ಅಲ್ಲಿ ಮಾಡ್ತೀನಿ, ಹೇಳಿ. ಸರ್ 50,000 ದಯವಿಟ್ಟು ಪಾಸಿಬಲ್ ಇಲ್ಲ ಅಂತ ಹೇಳ್ಬೇಡಿ. ನಿಮ್ಗೆ ಪಾಸಿಬಲ್ ಇದೆ. ಇಲ್ಲ ಮೇಡಮ್, ಇರ್ತಿದ್ರೆ ನಾನು EMI ನ ಕಂಟಿನ್ಯೂ ಕಟ್ತಾ ಬರ್ತಾ ಇದ್ದೆ ಮೇಡಮ್. ಸರ್ 95,000 ಕೊಟ್ಟಿರೋದು 90. ಓಕೆ, ನಾನು ಫೈನಲ್ ಆಗಿ 90 ಬಂದಿದ್ದೀನಿ. 90 ಆಗಲ್ಲ ಅಂದ್ರೆ ಹೇಗೆ ಸರ್? ಇಲ್ಲ ಮೇಡಮ್, ಅಷ್ಟು ದುಡ್ಡಿಲ್ಲ ನನ್ನ ಹತ್ರ. ನಾನು ಸದ್ಯ ಕಟ್ಟುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ನಾನು ಎಲ್ಲ ಕಾನ್ಸಿಕ್ವೆನ್ಸಸ್ ಅನ್ನ ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಮೇಡಮ್. ನನ್ನ ಹತ್ರ 50,000ಗಿಂತ ಮೇಲೆ ₹1 ಕಟ್ಲಿಕ್ಕೆ ಆಗಲ್ಲ ಮೇಡಮ್. ಏನ್ ಗೊತ್ತಾ ಸರ್, ಮನಸಾಕ್ಷಿಯಿಂದ ಸ್ವಲ್ಪ ಮಾತಾಡಿ. ಮನಸಾಕ್ಷಿಯಿಂದ ತಗೊಂಡು 3 ಲಕ್ಷದಲ್ಲಿ ಇವ್ರು ಇಷ್ಟ ಆದ್ರೆ ಕೊಡ್ತಿದಾರಲ್ಲ ಆಫರ್, ಕ್ಲಿಯರ್ ಮಾಡ್ಕೊಳ್ಳೋಣ ಸರ್. ಸೆಟಲ್ಮೆಂಟ್ ಆಫರ್ ಅನ್ನೋದು ಬ್ಯಾಂಕ್ ಕೊಡೋದು. ಇವಾಗ ನೀವೊಂದ್ ಶೋರೂಮ್ಗೆ ಹೋಗ್ಬಿಟ್ಟು ಅಲ್ಲೊಂದು ಆಫರ್ ಇರುತ್ತೆ, ಒಂದ್ ಡ್ರೆಸ್ ತಗೊಂಡ್ರೆ ಇನ್ನೊಂದು ಫ್ರೀ ಅಂತ. ಇಲ್ಲ ಸರ್, ನಂಗೊಂದು ಇನ್ನ 2 ಕೊಡಿ ಅಂತ ಕೇಳ್ತೀರಾ? ನಿಮಗೆ ಪುನಃ ಅಲ್ಲದ್ದು ಸೆಟಲ್ಮೆಂಟ್ 18% ಅಲ್ಲಿ ಸೆಟಲ್ಮೆಂಟ್ ಮಾಡಿದ್ದಾನೆ. ಎಷ್ಟು ಬೇಕು ಹೇಳಿ, ನನಗೆ ಕೊಡ್ತೀನಿ. ನಿಮ್ಗೆ ಸೆಟಲ್ಮೆಂಟ್ ಪ್ರೊವೈಡ್ ಮಾಡ್ತೀನಿ. 3 ಲಕ್ಷ ಕೇಳಿ, 3 ಲಕ್ಷದ್ದು ಔಟ್ಸ್ಟ್ಯಾಂಡಿಂಗ್, 3 ಲಕ್ಷದ್ದು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗು 55,000 ಅಲ್ಲಿ ಮುಗಿಸಿದ್ದು ನನ್ನ ಹತ್ರ ಸೆಟಲ್ಮೆಂಟ್ ಇದೆ. ನಿಮಗೆ ಬೇಕಾದ್ರೆ ಪ್ರೊವೈಡ್ ಮಾಡ್ತೀನಿ. ನಿಮ್ದೇ ಪೂನಾವಲ್ಲನೇ ಮೇಡಮ್. ಎಷ್ಟು ಲೋನ್ ಇತ್ತು ನಿಮ್ದು? ನಂದಲ್ಲ, ನಮ್ಮ ಕಲೀಗಿದೆ. ನನ್ನ ಹತ್ರ ಸೆಟಲ್ಮೆಂಟ್ ಲೆಟರ್ ಇದೆ. 3,725 ರೂಪಾಯಿದು. ನನ್ಗಿಂತ ಜಾಸ್ತಿ ಕಟ್ಟಿದ್ರು ಮೇಡಮ್. ನನ್ನ ಹತ್ರ ಜಾಸ್ತಿ ಕಟ್ಟಿದ್ರು ಕಡಿಮೆ ಕೊಟ್ಟಿದ್ರು ಗೊತ್ತಿಲ್ಲ, ಆದ್ರೆ ನನ್ನ ಹತ್ರ ಸೆಟಲ್ಮೆಂಟ್ ಲೆಟರ್ ಇದೆ. 55,000 ಅಲ್ಲೇ ಮುಗಿಸಿದ್ದಾರೆ ಮೇಡಮ್. 18% ಅಲ್ಲಿ ಮುಗಿಸಿದ್ದಾರೆ ಮೇಡಮ್. ಎಷ್ಟು? 18% ಅಲ್ಲಿ ಮುಗಿಸಿದೆ. 18 ಆ ಟೆನ್ಯೂರ್ ಜಾಸ್ತಿ 5 EMI ಕಟ್ಟಿರ್ಬೇಕು, ಜಾಸ್ತಿ. ಎಷ್ಟು? ಅವ್ರು ಎಷ್ಟು ಕಟ್ಟಿದ್ರು? 55,000ನಾ? ಸೆಟಲ್ಮೆಂಟ್ ಅಮೌಂಟ್ 55,000.
55,000. ಇವಾಗ ನಾನು ನಿಮ್ಗೆ ಅದು ಅಷ್ಟು ಆಫರ್ ಟ್ರೈ ಮಾಡ್ತೀನಿ. ಅದಾಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಏನಾದ್ರು ಅಪ್ರೂವಲ್ ಆದ್ರೆ ಯಾವಾಗ ಪೇಮೆಂಟ್ ಮಾಡ್ಕೊಂತೀರಾ? ನೋಡಿ ಮೇಡಮ್, ಈ ತಿಂಗಳಂತೂ ಪಾಸಿಬಲ್ ಇಲ್ಲ, ನೆಕ್ಸ್ಟ್ ಮಂತ್ ಮಾಡ್ತೀನಿ. ಇದು ಹಬ್ಬ ಇದೆ, ನಾಳೆ ಹಬ್ಬ ಇದೆ. ಬಿಡಿ, ಮಾತಾಡಿ ಪ್ರಯೋಜನ ಇಲ್ಲ ಅಲ್ವಾ ಸರ್? ಅಲ್ಲ, ನೀವು ನಿಮ್ಮ ಹತ್ರ ಕೇಸ್ ಇವಾಗ ಬಂದಿದೆ. ಇನ್ನು 15 ದಿವಸ ನಿಮ್ಮ ಹತ್ರನೇ ಇರುತ್ತೆ ನನಗೆ ಅನ್ಸೋ ಮಟ್ಟಿಗೆ. ನೋಡಿ, ಈ ತಿಂಗಳು ಬಿಡಿ, ನೆಕ್ಸ್ಟ್ ಮಂತ್ ಮಾಡುವ. ಇಲ್ಲ ಸರ್, ಅದೇ ನಾನು ಹೇಳ್ತಿರೋದು. ಈ ಮಂತ್ ಮಾಡ್ತೀರಾ? ನಾನು ಮಾತಾಡ್ತೀನಿ. ನೋಡಿ ಮೇಡಮ್, ಈ ಮಂತ್ ಇನ್ ಕೇಸ್ ಈ ಅಪ್ರೂವಲ್ ಬಂತಪ್ಪ ಅಂದ್ರೆ ನಾನು 2 to 3 EMI ಅಲ್ಲಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. 3 EMI 3 EMI ಆದ್ರೆ 95 ಹೋಗಿ ಸರ್. ಏನೋ ಇಲ್ಲ ಮೇಡಮ್, 2 EMI ಗೆ ಬರ್ತೀನಿ ನೋಡಿ ಲಾಸ್ಟ್. ಸರ್ 55,000 2 EMI ಗೆ ಕೇಳಿದ್ರೆ ಸರ್ ನನಗೆ ನಾನು ಓಡಿಸ್ಬಿಡ್ತಾರೆ ಇಲ್ಲಿಂದ. ಮತ್ತೆ ಒಂದ್ ತಿಂಗಳು ನಿಂತ್ಕೊಳ್ಳಿ ಮೇಡಮ್, ನೆಕ್ಸ್ಟ್ ಮಂತ್ ನೋಡುವ. ಏನ್ ಸರ್? ನೆಕ್ಸ್ಟ್ ಮಂತ್ ವಿಚಾರ ಮಾಡಿ ಹೋಗಿ ಇದ್ರ ಬಗ್ಗೆ. ಏನ್ ಸರ್, ಅಲ್ಲ ಇಷ್ಟು ಮಾತಾಡ್ಬಿಟ್ಟು ನೆಕ್ಸ್ಟ್ ಮಂತ್ ಅಂತ ಎಷ್ಟು ಸಲಿಸಾಗಿ ಹೇಳ್ತಿದ್ದೀರಾ? ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಈ ತಿಂಗಳು ಅಪ್ರೂವಲ್ ಬಂತು, 50,000 ರೂಪಾಯಿದ ಅಪ್ರೂವಲ್ ಬಂತು ಅಂದ್ರೆ ನಾನು ಒಂದು 25-30% ಪೇಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ತಿಂಗಳು. ಇಲ್ಲ ಅಂದ್ರೆ ನೆಕ್ಸ್ಟ್ ಯಾವಾಗ ಸರ್? ಇದು ಈ ಮಂತ್ ಎಂಡ್ ಮುಗಿಯೋವರೆಗೂ. ಮಂತ್ ಎಂಡ್ ಮುಗಿಯೋವರೆಗೂ ಅದು ನಿಮ್ಗೆ ಕನ್ಫರ್ಮ್? ನೋಡಿ, ನಾಳೆ ಹಾಲಿಡೇ, ನಾಡದ್ದು ಹಾಲಿಡೇ. ಮಂಡೆಯಿಂದ ಮತ್ತೆ ಬಿಸ್ನೆಸ್ ವರ್ಕಿಂಗ್ ಅವರ್ ಸ್ಟಾರ್ಟ್. ನೀವು ಅಪ್ರೂವಲ್ ಹಾಕ್ಬೇಕು, ಅದು ಅಪ್ರೂವಲ್ ಆಗಿ ಬರಬೇಕು. ಅದಕ್ಕೆ 2-3 ದಿನ ಹೋಗುತ್ತೆ. ನಾನು ದುಡ್ಡು ಅರೇಂಜ್ಮೆಂಟ್ ಮಾಡಬೇಕು, ಟೈಮ್ ಹೋಗುತ್ತೆ. ನೋಡ್ಬೇಕಲ್ಲ, ನಾನು ಪರಿಸ್ಥಿತಿನ ನೋಡ್ಬೇಕಲ್ಲ, ನನ್ನಿಂದ ಎಲ್ಲಿಂದ ದುಡ್ಡು ಅಡ್ಜಸ್ಟ್ಮೆಂಟ್ ಆಗುತ್ತೆ ಅದನ್ನು ನೋಡ್ಬೇಕಲ್ಲ. ಸೆಟಲ್ಮೆಂಟ್ ಲೆಟರ್ ತಗೊಂಡು ನಾಳೆ ನನ್ಗೆ ದುಡ್ಡು ಅಡ್ಜಸ್ಟ್ಮೆಂಟ್ ಆಗ್ಲಿಲ್ಲ, ಒಂದು 20-25 ಸಾವಿರ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಆಗ್ಲಿಲ್ಲಪ್ಪ ಅಂದ್ರೆ ಸೆಟಲ್ಮೆಂಟ್ ಲೆಟರ್ ವೇಸ್ಟ್ ಅಲ್ಲ ಅದು. ಹೌದು ಸರ್, ವೇಸ್ಟ್. ಎಲ್ಲ ವಿಚಾರ ಮಾಡ್ಬೇಕು ಮೇಡಮ್. ಉಳಿತು ಎಷ್ಟು ದಿನ ಉಳಿತು? 10 ದಿನ ಉಳಿತು. ನಿಮ್ದು ಕ್ಲೋಸಿಂಗ್ ಬಿಲ್ಲಿಂಗ್ ಡೇಟ್, ನಿಮ್ದು ಕ್ಲೋಸಿಂಗ್ ಡೇಟ್ 28, ನನ್ನ ಸಿಟಿಗೆ 28-29 ಲಾಸ್ಟ್ ನಿಮ್ದು. ನೀವೇನ್ ವರ್ಕ್ ಮಾಡ್ತಿರೋದು ಸರ್? ಯಾಕೆ ಹೇಳಿ ಸರ್. ಏನಿಲ್ಲ ಮೇಡಮ್, ಏನಿಲ್ಲ. ನಾನು ಕೆಲಸ ಮಾಡ್ದಲ್ಲ, ನನ್ನ ಕಸಿನ್ ಬ್ರದರ್ ಅವನು ಇದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾನೆ ಮೇಡಮ್. ಇದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾನೆ. ಆದ್ರೆ ಅವನ ಕೆಲಸ ಬರೀ ಸೆಟಲ್ಮೆಂಟ್ ಮಾಡೋದು ಮೇಡಮ್. ನಿಮ್ ಹತ್ರ ಏನಾದ್ರು ಕೇಸಸ್ ಇದ್ರೆ ಅವ್ನ ನಂಬರ್ ಕೊಡ್ತೀನಿ. ಬೇಕಾದ್ರೆ ನೀವು ಅವನ ಜೊತೆ ಮಾತಾಡಿ, ಅವ್ನು ನಿಮ್ಮ ಏರಿಯಾದ ಏನಿದ್ರು ಸೆಟಲ್ಮೆಂಟ್ ಮಾಡ್ತಾನೆ. ಅವನು ಮಾತಾಡ್ತಾನೆ, ಕಸ್ಟಮರ್ ಜೊತೆ ಅವನು ಡೀಲ್ ಮಾಡ್ತಾರೆ. ಯಾರು ಅವರು ಸರ್? ನಮ್ ಕಸಿನ್ ಬ್ರದರ್. ಎಲ್ಲಿ, ಯಾವ ಬ್ಯಾಂಕ್ ಅಲ್ಲಿ ಮಾಡ್ತಿದ್ದಾರೆ? ಬ್ಯಾಂಕ್ ಅಲ್ಲಿ ಇಲ್ಲ ಮೇಡಮ್, ಅವರು ಮಲ್ಟಿಪಲ್ ಬ್ಯಾಂಕ್ಸ್, ಎಲ್ಲ ಬ್ಯಾಂಕ್ ಕೆಲಸ ನೋಡ್ಕೋತಾರೆ ಮೇಡಮ್ ಅವರು. ಏಜೆನ್ಸಿನಲ್ಲಿ ಎಲ್ಲ ಬ್ಯಾಂಕ್ ನೋಡ್ತಾರೆ. NBFC ಬ್ಯಾಂಕ್ ಎಲ್ಲ ನೋಡ್ತಾರೆ ಅವರು. ಕ್ರೆಡಿಟ್ ಕಾರ್ಡ್ ಆಗಲಿ, ಪರ್ಸನಲ್ ಲೋನ್ ಆಗಲಿ, ಬಿಸ್ನೆಸ್ ಲೋನ್ ಆಗಲಿ, ಯಾರು ಡಿಫಾಲ್ಟ್ ಮಾಡಿರ್ತಾರಲ್ಲ ಕಸ್ಟಮರ್, ಅದನ್ನ ಪೇಮೆಂಟ್ ಕಟ್ಲಿಕ್ಕೆ ಆಗೋದಿಲ್ಲ, ಅವ್ರದ್ದು ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ತಮ್ಮ ಕಸ್ಟಮರ್ ಜೊತೆ ಮಾತಾಡ್ತಾರೆ, ಅವ್ರ ಕಮಿಷನ್ ಬೇಸ್ ಮೇಲೆ ಮಾತಾಡ್ಕೊಂಡು ನಿಮ್ಗೆ ಅವ್ರದನ್ನೆಲ್ಲ ಕೇಸನ್ನ ಸಾಲ್ವ್ ಮಾಡಿ ಮುಗಿಸಿಬಿಡ್ತಾರೆ. ಬೇಕಿದ್ರೆ ಅವ್ರ ನಂಬರ್ ಕೊಡ್ತೀನಿ, ನೀವು ಅವ್ರ ಜೊತೆ ಮಾತಾಡ್ಬೋದು. ಅವ್ರ ಸಜೆಷನ್ ತಗೊಂಡಿದ್ದೀರಾ? ಇಷ್ಟಕ್ಕೆ ಮಾತಾಡಿ ಅವಾಗ ಕ್ಲೋಸ್ ಮಾಡಿಸ್ಕೊಡ್ತಾರೆ. ಅವ್ರು ನನ್ಗೆ ಗೊತ್ತು, ಅವನಿಗೆ ನನ್ನ ಪರಿಸ್ಥಿತಿ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು ಮೇಡಮ್. ಅದಕ್ಕೆ ಅವನು ನಾನು ಲೀಗಲ್ ಆಸ್ ಅ ಲೀಗಲ್ ಅಡ್ವೈಸರ್ ನಾನು ನಮ್ಮ ಕಸನ್ ಬ್ರದರಿಗೆ ಕಾಂಟ್ಯಾಕ್ಟ್ ಮಾಡಿದ್ದು. ಅವ್ರ ಲೀಗಲ್ ಕಾನ್ಸಿಕ್ವೆನ್ಸಸ್ ಎಲ್ಲ ನೋಡ್ತಾರೆ. ಆದ್ರೂ ಅವ್ರು ಹೇಳ್ಕೊಟ್ಟಿಲ್ವಾ ಸರ್? ಒಂದ್ ಬ್ಯಾಂಕ್ ಇಂದ ಲೋನ್ ತಗೊಂಡ್ರೆ ಕಂಪ್ಲೀಟ್ 10 year ಕಂಪ್ಲೀಟ್ ಮಾಡ್ಬೇಕು ಎಲ್ಲ ಹೇಳಿದ್ರು ಮೇಡಮ್, ಹೇಳಿದ್ರು ಕಟ್ಲೇಬೇಕು, ಅದೆಲ್ಲ ನನಗೆ ಎಲ್ಲ ಡೀಟೇಲ್ಸ್ ಹೇಳಿದ್ರು. ಆದ್ರೆ ನಾನು ಪರಿಸ್ಥಿತಿನ ಅವ್ರ ಮುಂದೆ ಇಟ್ಟೆ. ಅವ್ರು ನನಗೆ ಗೊತ್ತು, ಅವ್ರಿಗೆ ಗೊತ್ತು, ಕರೆಕ್ಟ್ ಮೇಡಮ್. ಅವ್ರು ನನ್ನ ಪರಿಸ್ಥಿತಿನೆಲ್ಲ ಅವ್ರು ಅರ್ಥ ಮಾಡ್ಕೊಂಡ್ರು, ನೋಡಿದ್ರು, ಬಂದು ನಾ ಮಾತಾಡಿದ್ರನ್ನೆಲ್ಲ ಸರಿ ಇದೆನೋ ಇಲ್ಲೋ ಅದನ್ನೆಲ್ಲ ಅವ್ರು ಮೊದಲು ವೆರಿಫೈ ಮಾಡ್ತಾರೆ ಮೇಡಮ್. ಡೈರೆಕ್ಟ್ ಆಗಿ ಅವರು ಕಸ್ಟಮರಿಗೆ ಇಲ್ಲ ಬಿಡಿ ನೀವು ಕಟ್ಲಿಕ್ಕೆ ಹೋಗ್ಬೇಡಿ ನೋಡ್ಕೋತೀವಿ ಆ ತರ ಮಾತಾಡೋದಿಲ್ಲ ಸರ್ ಅವರು ಮೇಡಮ್. ಮೊದಲು ಅವ್ರ ಪರಿಸ್ಥಿತಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಈ ಕಸ್ಟಮರ್ ಜೆನ್ಯೂನ್ ಡಿಫಾಲ್ಟರ್ ಇದಾನೋ ಇಲ್ಲೋ ಮೊದಲು ಅದ್ರ ಬಗ್ಗೆ ಅವ್ರು ಸ್ಟಡಿ ಮಾಡ್ತಾರೆ. ಆ ನಂತರ ಆ ಕೇಸ್ ನಲ್ಲಿ ಕೆಲಸ ಮಾಡ್ತಾರೆ. ಸರ್ ನಿಮ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡೆ ನಿಮ್ಗೆ ನಾನು ಆಫರ್ ಕೊಟ್ಟಿರೋದು.
ಮೇಡಮ್ ಇದು ಜಾಸ್ತಿ ತುಂಬಾ ಇದೆ ಮೇಡಮ್, ಅಷ್ಟು ಪಾಸಿಬಲ್ ಇಲ್ಲ. ನಾನು ಜಾಸ್ತಿ 50 ಮಾಡ್ಬೋದು. ಎರಡು EMI ಅಲ್ಲಿ ಮುಗಿಸ್ತೀನಿ. ಲಾಸ್ಟ್ 55,000 ಅಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದು 2 EMI ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೇ ಬಿ ಈ ತಿಂಗಳಂತೂ ಪಾಸಿಬಲ್ ಇಲ್ಲ. ನೆಕ್ಸ್ಟ್ ಮಂತ್ ಇಂದ ಪ್ರಯತ್ನ ಮಾಡ್ತೀನಿ ಮೇಡಮ್. ನೆಕ್ಸ್ಟ್ ಮಂತ್ ನಾನು ಒಂದು ಪಾರ್ಟ್ ಪೇಮೆಂಟ್ ಅನ್ನ ರೆಡಿ ಮಾಡಿ ಇಡ್ತೀನಿ. ಒಂದು EMI ಮಾಡ್ತೀನಿ. ಸರ್ ನಾನು ಹೇಳ್ತಿಲ್ವಾ, 2 ಮಲ್ಟಿಪಲ್ ಶಾರ್ಟ್ಸ್ ತಗೊಳ್ಳಿ, ಅದರಲ್ಲಿ 1 ಶಾರ್ಟ್ ಪೇಮೆಂಟ್ ಈ ತಿಂಗಳು ಮಾಡ್ಕೊಳ್ಳಿ. ಮೇಡಮ್ ನಾನು ಅದೇ ಹೇಳ್ತಾ ಇದ್ದೀನಿ. ಎಲ್ಲ ನೋಡಿ, ಹಬ್ಬ ಇದೆ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಲಿ, ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಆಗಲಿ, ಎಲ್ಲರ ಹಬ್ಬ ಇದೆ. ಅವ್ರ ದುಡ್ಡು ಏನಿಲ್ಲ. ಯುಗಾದಿ ಮುಗೀತು, ನಾಳೆ ರಂಜಾನ್ ಮುಗಿಯುತ್ತೆ, ಇನ್ನೇನ್ ಸರ್ ಅದಾದ್ಮೇಲೆ ಇನ್ನೇನ್ ಹಬ್ಬ ಇದೆ? ಇಲ್ಲ, ರಂಜಾನ್ ನನ್ನ ರಿಲೇಟಿವ್ಸ್ ನಲ್ಲಿ ಎಲ್ಲರೂ ಮುಸ್ಲಿಮ್ಸರು. ಎಲ್ಲರೂ ನಮ್ದು 50% ಮುಸ್ಲಿಮ್ಸ್ ಇರೋದು, 50% ನಮ್ ಹಿಂದೂ ಫ್ರೆಂಡ್ಸ್ ಇದ್ದಾರೆ. ಅವ್ರವ್ರ ಹಬ್ಬ ಇದೆ, ಅವ್ರ ಹತ್ರ ದುಡ್ಡು ಇರಬೇಕು. ಮಂತ್ ಎಂಡ್ ಇದೆ ಮೇಡಮ್, ದುಡ್ಡು ಇರಬೇಕು. ನಾನು ಹೋಗಿ ಕೇಳಿದಾಗ ಅವ್ರ ಹತ್ರ ದುಡ್ಡು ಇರಬೇಕು, ಅವರು ನನಗೆ ಹೆಲ್ಪ್ ಮಾಡಬೇಕು. ಅದಕ್ಕೆ ನನಗೆ ಟೈಮ್ ಬೇಕು. ಒಬ್ಬರಿಗೆ ನಾನು ಕೇಳಲಿಕ್ಕೆ ಆಗೋದಿಲ್ಲ. ಮಿನಿಮಮ್ ನಾನು 4-5 ಜನರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಯಾರ ಹತ್ರ ದುಡ್ಡಿದೆ ಕೇಳಬೇಕು, ತಗೋಬೇಕು. ನಾನು ಯಾವಾಗ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ಆದ್ರೂ ಹೇಳಿ ಸರ್. ನೀವು ಈ ತಿಂಗಳು ಬಿಟ್ಟು ನನಗೆ ಮುಂದಿನ ತಿಂಗಳು 5ನೇ ತಾರೀಕಿಗೆ ಕಾಲ್ ಮಾಡಿ. ಹೋಗ್ಬೇಡಿ ದಯವಿಟ್ಟು. ನಾನು ಈ ತಿಂಗಳು ಆಫರ್ ಕೊಟ್ಟಿರೋದು ನಿಮ್ಗೆ, ನೀವು ತಿರ್ಗಾ ಮುಂದಿನ ತಿಂಗಳು ಹೋಗ್ತಿದ್ದೀರಲ್ಲ ಸರ್. ನನಗೆ ಒಂದು ಕೆಲಸ ಮಾಡಿ, ಮಂಡೇ ಕಾಲ್ ಮಾಡಿ. ಇದರ ಬಗ್ಗೆ ನಾನು ಡೀಟೇಲ್ಸ್ ಮಾತಾಡ್ತೀನಿ ಮೇಡಮ್. ಮಂಡೇ ಕಾಲ್ ಮಾಡಿ ನಾನು ಏನು ಅನ್ನೋದನ್ನ ಹೇಳ್ತೀನಿ. ದುಡ್ಡು ಅರೇಂಜ್ಮೆಂಟ್ ಆಗುತ್ತೋ ಇಲ್ಲೋ, ಆದ್ರೆ ನನಗೆ 50 to 55,000 ಒಳಗಡೆ ಸೆಟಲ್ಮೆಂಟ್ ಬೇಕು ಮೇಡಮ್. ಅದು ನಾನು ಟ್ರೈ ಮಾಡ್ತೀನಿ. ಓಕೆನಾ ಸರ್? ಮಾಡಿ, ಟ್ರೈ ಮಾಡ್ತೀನಿ. ನಾನು ಅಪ್ರೂವಲ್ ತಗೊಳಕ್ಕೆ ನಾನು ನೋಡ್ತೀನಿ. ಆದ್ರೆ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಇದು ನಾನು ಮಂಡೇ ಕಾಲ್ ಬ್ಯಾಕ್ ಮಾಡ್ತೀನಿ ನಿಮ್ಗೆ. ಮಾಡಿ ಮೇಡಮ್, ಮಾಡಿ, ಪರವಾಗಿಲ್ಲ. ಮಾಡಿ ಮೇಡಮ್. ಸರಿ, ಓಕೆ ಮೇಡಮ್, ಧನ್ಯವಾದ. ಓಕೆ, ಥ್ಯಾಂಕ್ ಯು.